ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಖಂಡಿಸಿ ಅಥಣಿಯಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು ಕೊಲೆಯ ಆರೋಪಿಯನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿದ್ರು. ಭಾರತೀಯ ಜನತಾ ಪಾರ್ಟಿ ಅಥಣಿ ಮಂಡಲ ವತಿಯಿಂದ ನೇಹಾ ಹಿರೇಮಠ ಬರ್ಬರ ಹತ್ಯೆ ಖಂಡಿಸಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ನೇತೃತ್ವದಲ್ಲಿ ಹೋರಾಟ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ, ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಪರಿಣಾಮ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿಯ ಕೊಲೆಯಾಗಿದೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ನೂರಾರು ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮುಖಾಂತರ ತಹಶೀಲ್ದಾರ್ ಕಚೇರಿಗೆ ತೆರಳಿ ತಹಶೀಲ್ದಾರ್ ವಾಣಿಯವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ವರದಿ ರಂಜಾನ್ ಮುಜಾವರ್, ಎಬಿ ನ್ಯೂಸ್ ಸಂಸ್ಥಾಪಕರು, ಅಥಣಿ. ಭಾರತ ದೇಶ ಪುಣ್ಯಭೂಮಿ, ಸಂಸ್ಕೃತಿ ಸಂಸ್ಕಾರಗಳಿಂದ ಬೆಳೆದಂತಹ ಭೂಮಿ. ಸಾಧು ಸಂತ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಘಟನೆ. ಇಂಥ ಒಂದು ಘಟನೆಗೆ ಈಗಿನ ಸರ್ಕಾರದವರೇನು ಕಣ್ಣು ಮುಚ್ಚಿ ಕುಂತಾವೇನಂತ ಹೇಳಿ ಕೇಳಬೇಕಾಗ್ತದೆ. ನಾವು ಈಗೆಲ್ಲ ಹಲವಾರು ಮುಖಂಡರು ಮಾತಾಡಿದರು, ಭಾವನಾತ್ಮಕವಾಗಿ ಮಾತಾಡಿದರು, ಕೆಲವೊಂದು ಶಬ್ದಗಳನ್ನು ಪ್ರಯೋಗವನ್ನು ಕೂಡ ಮಾತಾಡಿದರು. ಅದು ಯಾಕೆ ಮನಸ್ಸೊಳಗೆ ಬರ್ತದಪ್ಪ ಅಂದ್ರೆ, ಒಂದು ಕ್ಷಣ ಇವತ್ತು ನೇಹಾ ಹಿರೇಮಠ ಒಬ್ಬರೇ ಅಲ್ಲ, ನಮ್ಮ ಮನೆ ಒಳಗನ ನಮ್ಮ ಮಗಳು ನಮ್ಮ ತಂಗಿಗೆ ಏನಾರ ಆಗಿತ್ತಪ್ಪ ಅಂದ್ರೆ ಏನು ಒಂದು ಭಾವನೆ ಬರ್ತದೆಯೋ ಅದನ್ನೆಲ್ಲವನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥದ್ದು ಒಂದೇ ಒಂದು ಇವತ್ತೇನು ನಾವು ಯೋಗಿ ಆದಿತ್ಯನಾಥ್ ಅಂತೇವಲ್ಲ, ಬುಲ್ಡೋಜರ್ ಬಾಬಾ, ಅಂಥ ಒಂದು ನಿರ್ಣಯ ತಗೊಳ್ಳುವಂಥ ಒಂದು ಶಕ್ತಿ ಬೇಕಾಗಿದೆ. ಅದು ಈ ಸರ್ಕಾರದಲ್ಲಿ ಇಲ್ಲ. ಈ ಸರ್ಕಾರದವರು ಕೇವಲ ರಾಜಕೀಯ ದೃಷ್ಟಿಯಿಂದ ಒಬ್ಬರಿಗೆ ಸಪೋರ್ಟ್ ಮಾಡುವ ನಿಟ್ಟಿನಲ್ಲಿ ತಾವೇನೋ ಒಂದು ನಿರ್ಣಯ ತಗೋತಾ ಇದ್ದೀವಿ. ಅದನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಅದನ್ನು ಸ್ಪಷ್ಟವಾಗಿ ಖಂಡಿಸ್ತೀವಿ. ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ, ಇವತ್ತು ಯಾವುದೇ ಜಾತಿ ಧರ್ಮ ಇರಲಿ, ಯಾವ ಅನ್ಯಾಯ ಮಾಡ್ಯಾರ ಅವ್ರಿಗೆ ಹುಡುಗ ಮಾಡಿ ಅವಾಗ ಕೈ ಕಡಿಯುವಂತ